ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಮೈಸೂರಲ್ಲಿ ಲೊಕೇಟ್ ಆಗಿರೋ ಕಾರಂಜಿ ಲೇಕಿಗೆ. ಇದು KR ಸರ್ಕಲಿಂದ 3 ಕಿಲೋಮೀಟರ್ಸ್ ದೂರದಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ವಯಸ್ಕರಿಗೆ 60 ರೂಪೀಸ್ ಇರುತ್ತೆ, ಮಕ್ಕಳಿಗೆ 30 ರೂಪೀಸ್ ಇರುತ್ತೆ. ಪೇಯ್ಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಸಹ ಇದೆ. ಪ್ರೈಸ್ ಡೀಟೇಲ್ ಬೇಕಂದರೆ ಇಲ್ಲಿ ಸ್ನ್ಯಾಪ್ಶಾಟ್ ಹಾಕಿರ್ತೀನಿ. ಓಕೆ, ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಕಾರಂಜಿ ಲೇಕ್ ಪಾರ್ಕ್ ಬಂದು ಟೋಟಲ್ ಆಗಿ 90 ಎಕರ್ಸ್ ಇದೆ. ಇದರ ವಿಶೇಷತೆ ಏನಂದರೆ ಇಟ್ಸ್ ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ವಾಕ್ ಥ್ರೂ ಏವಿಯರಿ. ನೀವು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ, ಬಟರ್ಫ್ಲೈ ಗಾರ್ಡನ್, ಫ್ಲೋಟಿಂಗ್ ಗಾರ್ಡನ್, ಬ್ಯಾಂಬೂ ಪಾರ್ಕ್, ಬರ್ಡ್ ವಾಚಿಂಗ್ ಟವರ್ ಹಾಗೂ ನೀವು 150 ರೂಪೀಸ್ ಟಿಕೆಟ್ ತೊಗೊಂಡಿದ್ರೆ ಇಲ್ಲಿಂದ ಝೂ ಸಹ ವಿಸಿಟ್ ಮಾಡ್ಬೋದು. ಮಕ್ಕಳಿಗೆ ಪಾರ್ಕ್ ಫೆಸಿಲಿಟೀಸ್ ಸಹ ಇದೆ, ಅದ್ರ ಪಕ್ಕದಲ್ಲೇ ರೆಸ್ಟಿಂಗ್ ಪ್ಲೇಸ್ ಸಹ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿಂದ ಮೇಯ್ನ್ ಅಟ್ರಾಕ್ಷನ್ ಲೇಕ್ ಸಹ ಇದೆ, ಅಲ್ಲಿ ಬೋಟಿಂಗ್ ಸಹ ಮಾಡ್ಬೋದು. ಅದರ ಚಾರ್ಜಸ್ ಬಂದು ವಯಸ್ಕರಿಗೆ 60 ರೂಪೀಸ್ ಇರುತ್ತೆ, ಮಕ್ಕಳಿಗೆ 40 ರೂಪೀಸ್ ಇರುತ್ತೆ. ಅಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹಾಗೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದೆ ವಾಕ್ ಥ್ರೂ ಏವಿಯರಿ. ಅಲ್ಲಿ ನಾವು ವೆರೈಟೀಸ್ ಆಫ್ ಬರ್ಡ್ಸ್ನ ನೋಡ್ಬೋದು, ಲೈಕ್ ಪಿಜನ್, ಪ್ಯಾರೆಟ್, ಬ್ಲ್ಯಾಕ್ ಸ್ವ್ಯಾನ್, ಸಾರಸ್ ಕ್ರೇನ್, ಪಿಕಾಕ್ ಹಾಗೂ ಮತ್ತಷ್ಟು ಬರ್ಡ್ಸ್ನ ನೋಡ್ಬೋದು. ದಯವಿಟ್ಟು ನೀವು ಅದಕ್ಕೆ ಫೀಡ್ ಮಾಡೋದಾಗಲಿ ಅಥವಾ ಬ್ಯಾರಿಕೇಡ್ಸ್ನ ದಾಟಿ ಅದನ್ನು ಮುಟ್ಟೋದಾಗಿರಲಿ ಅಥವಾ ಅದನ್ನು ಡಿಸ್ಟರ್ಬ್ ಮಾಡೋದಾಗಿರಲಿ ದಯವಿಟ್ಟು ಮಾಡಬೇಡಿ. ಪಾರ್ಕ್ ಇಷ್ಟು ಕ್ಲೀನ್ ಆಗಿದೆ ಅಂದರೆ ಅದರ ಹಿಂದಿನ ಶ್ರಮಜೀವಿಗಳು ಇವರೇ, ಥ್ಯಾಂಕ್ ದೆಮ್. ಅಲ್ಲಿಂದ ನೆಕ್ಸ್ಟ್ ಸಿಗೋದೆ ನಿಮಗೆ ಬರ್ಡ್ ವಾಚ್ ಟವರ್. ಇಲ್ಲಿ ಲೇಕ್ ವ್ಯೂ ಚೆನ್ನಾಗಿ ಸಿಗುತ್ತೆ. ಆದಷ್ಟು ಮಾರ್ನಿಂಗ್ ಬರೋದಕ್ಕೆ ಟ್ರೈ ಮಾಡಿ, ಕ್ರೌಡ್ ಕಮ್ಮಿ ಸಹ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಸಿಗೋದೆ ನಿಮಗೆ ಬ್ಯಾಂಬೂ ಪಾರ್ಕ್. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ನೆಕ್ಸ್ಟ್ ಸಿಗೋದೆ ಫ್ಲೋಟಿಂಗ್ ಗಾರ್ಡನ್. ಇಲ್ಲಿಂದ ನೆಕ್ಸ್ಟ್ ಸಿಗೋದೆ ನಿಮಗೆ ಚಿಟ್ಟೆ ಪಾರ್ಕ್. ಇದನ್ನ ಹೆಸರು ಕೇಳಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಲ್ಲಿ ಚಿಟ್ಟೆಗಳಿಗಿಂತ ಬೇರೆ ಚಿಟ್ಟೆಗಳೇ ಕಾಣಿಸೋದು ಜಾಸ್ತಿ. ನೀವು ಒಂದ್ಸತಿ ಹೋದರೆ ಗೊತ್ತಾಗುತ್ತೆ ನಾನು ಯಾವ ಚಿಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಜೋಕ್ಸ್ ಅಪಾರ್ಟ್, ಅಲ್ಲಿ 1, 2, 3 ಫೋಟೋ ಸ್ಪಾಟ್ಸ್ಗಳಿದೆ ಮತ್ತು ವೆರೈಟೀಸ್ ಆಫ್ ಫ್ಲವರ್ಸ್ನ ನೋಡ್ಬೋದು. ಇದಿಷ್ಟು ಆಗಿತ್ತು ಸುಮ್ಮನೆ ಹಾಗೆ ಒಂದು ಔಟಿಂಗ್ ಕತೆ. ಅಲ್ಲಿಂದ ವಾಪಸ್ ಬರ್ತಾ ಕಾರ್ ಮೇಲೆ ಈ ಸಾಲ್ಗಳನ್ನ ನೋಡಿದೆ, ಅದಿಷ್ಟ ಆಗಿ ವಿಡಿಯೋ ಮಾಡಿಕೊಂಡೆ. ಅದೇನಂದರೆ ಅನ್ನದಾತನ ಮಾತು ಅಂತ. ತಟ್ಟೆಯಲ್ಲಿ ಅನ್ನವಿದ್ದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ಎಷ್ಟು ಚಂದ ಅಲ್ಲ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬಾಯ್.